ನಮಸ್ಕಾರ ವೀಕ್ಷಕರೇ, DMSOSಗೆ ಸ್ವಾಗತ. ನಾನು ನಜೀರ್ ಅಹಮದ್ ಚೋರಗಸ್ತಿ. ಗಣರಾಜ್ಯೋತ್ಸವದ ದಿನದ ಪೂರ್ವಭಾವಿ ಸಭೆ ತಾಳಿಕೋಟೆ ಪಟ್ಟಣದ ಕನ್ನಡ ಶಾಲೆ ಆವರಣದಲ್ಲಿ ಜನವರಿ 26ರಂದು ಬೆಳಗ್ಗೆ ನಡೆಯಲಿರುವ ಗಣರಾಜ್ಯೋತ್ಸವ ದಿನವನ್ನ ಅರ್ಥಪೂರ್ಣವಾಗಿ ಆಚರಿಸಲು ತಹಶೀಲ್ದಾರ್ ಶ್ರೀಮತಿ ಡಾಕ್ಟರ್ ವಿನಯ್ ಊಗಾರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ತಾಲೂಕು ಮಟ್ಟದ ಪದಾಧಿಕಾರಿಗಳ ಹಾಗೂ ಪಟ್ಟಣದ ಗಣ್ಯರ ಸಭೆಯಲ್ಲಿ ನಿರ್ಧರಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ರಾಷ್ಟ್ರೀಯ ಹಬ್ಬಗಳು ಹಾಗೂ ಮಹಾತ್ಮರ ಜಯಂತಿಗಳ ಆಚರಣೆಯಲ್ಲಿ ಯಾವುದೇ ರೀತಿಯ ಲೋಪ ಆಗದಂತೆ ನೋಡಿಕೊಳ್ಳಲು ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಳ್ಳಬೇಕೆಂದು ಅಧಿಕಾರಿಗಳಿಗೆ ಸೂಚಿಸಿದರು. ಸಭೆಯಲ್ಲಿ ಹಾಜರಿದ್ದ ಮುಖಂಡ ಪ್ರಭುಗೌಡ ಮರ್ದಕಲ್, ನ್ಯಾಯವಾದಿ ಗಂಗಾಧರ ಕಸ್ತೂರಿ, ಎಂಜೆ ಪಾಟೀಲ್, ಮಾಸಿಂ ಸಾಬ್ ಕೆಂಬಾವಿ, ರೋಷನ್ ಡೋಣಿ ಹಾಗೂ ಇರಾಜ್ ಸರ್, ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ, ಕೊಪ್ಪದ ಕರವೇ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಜೈ ಭೀಮ್ ಮುತ್ತಗಿ ಕಾರ್ಯಕ್ರಮದ ಯಶಸ್ವಿಗೆ ಕೆಲವು ಸಲಹೆ ಸೂಚನೆಗಳನ್ನ ನೀಡಿದ್ರು. ಸಭೆಯಲ್ಲಿ ಕಾರ್ಯಕ್ರಮದ ವಿವಿಧ ಜವಾಬ್ದಾರಿಗಳನ್ನ ವಹಿಸಿಕೊಡಲಾಯಿತು. ಪೂರ್ವಭಾವಿ ಸಭೆಯಲ್ಲಿ ಪುರಸಭೆ ಮುಖ್ಯ ಅಧಿಕಾರಿ ವಸಂತ್ ಪವರ್, ಕ್ಷೇತ್ರ ಸಮನ್ವಯ ಅಧಿಕಾರಿ RB ದಮ್ನೂರ್ಮಠ್, ECO ಸುರೇಶ್ ಹಿರೇಮಠ್, CRC ರಾಜು ವಿಜಯಪುರ, ಶಿರಸ್ತೆದಾರ ಜೈನಪುರ್, ASID H ಬಾಗೇವಾಡಿ ಒಳಗೊಂಡು ಸರ್ವ ಸಮಾಜದ ಮುಖಂಡರು, ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ವಿವಿಧ ಇಲಾಖೆಗಳ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ವರದಿ ನಜೀರ್ ಚೋರಗಸ್ತಿ, DMS ನ್ಯೂಸ್, ತಾಳಿಕೋಟೆ, ನಿಮ್ಮದೇ ಧ್ವನಿ. ಸ್ವಲ್ಪ ನಮ್ಮ ಶಾಲೆಗೆ ನಮ್ಮ ಮಕ್ಕಳನ್ನ ಮಾಡ್ಕೋತೀವಿ. ಆದ್ರೆ ನಮಗೆ ಏನ್ ಸಮಸ್ಯೆ ಕಾಣಕತ್ತಪ್ಪ ಅಂದ್ರ ಈ ಸುಂದರವಾದ ಕಟ್ಟಡದ ಮತ್ತೆ ಗಿಡಗಳಿಂದ ಹಾಳಾಗ್ಬಾರ್ದು ಅಂತೇಳಿ ನಮಗೊಂದು ಐಮಾಸ್ ಲೈಟಿಂಗ್ ಮಾತ್ರ ಇಲ್ಲ ಅವಶ್ಯಕತೆ ಅದ. ಪ್ರತಿನಿಧಿನೂ ನಾವು ಇಡಾಕತ್ತೀವಿ ಸರ್. ದಯವಿಟ್ಟು ತಹಶೀಲ್ದಾರ್ ಮೇಡಮ್ ಪರವಾಗಿ ಮನವಿ ಮಾಡ್ಕೊತೀನಿ ನಾನು. ಹೈಮಾಸ್ ರಾಷ್ಟ್ರಗೀತೆಯನ್ನ UG MPS ಶಾಲಾ ಮಕ್ಕಳಿಂದ ಆಡಿಸಲಾಗಿತ್ತು. ಈ ಒಂದು ಕ್ರಮವನ್ನ ಮುಖ್ಯ ಗುರುಗಳು UG MPS ತಾಳಿಕೋಟೆ ವಹಿಸಲಾಗಿತ್ತು. ನಾಡಗೀತೆಯನ್ನ RMS ಪ್ರೌಢಶಾಲೆ ತಾಳಿಕೋಟೆ ಶಾಲಾ ಮಕ್ಕಳಿಂದ ಈ ಒಂದು ಕ್ರಮವನ್ನ ಮುಖ್ಯ ಗುರುಗಳು RMS ಪ್ರೌಢಶಾಲೆ ತಾಳಿಕೋಟೆ ವಹಿಸಲಾಗಿತ್ತು. ಧ್ವಜಸ್ತಂಭ ಅಲಂಕಾರ ಮಾಡುವುದು ಶ್ರೀ ಪಾರಕ್ ಬೆಳ್ನೂರು ಚಿತ್ರಕಲಾ ಶಿಕ್ಷಕರು ಹಾಗೂ ತಂಡ ಶ್ರೀ SS ಪಾಟೀಲ್ ಪ್ರೌಢಶಾಲೆ ತಾಳಿಕೋಟೆ ಇವರಿಗೆ ವಹಿಸಲಾಗಿತ್ತು. ಇದರ ಒಂದು ಕ್ರಮವನ್ನ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ವಹಿಸಲಾಗಿತ್ತು. ಧ್ವಜಸ್ತಂಭ ಮೇಲ್ವಿಚಾರಣೆ ಉಸ್ತುವಾರಿಯನ್ನ ಶ್ರೀ ವಿಶ್ವನಾಥ್ ಪಾಟೀಲ್ ದೈಹಿಕ ಶಿಕ್ಷಕರು VPN ವಿದ್ಯಾಸಂಸ್ಥೆ ಡಿಪಾರ್ಟ್ಮೆಂಟ್ಗೂ ಕಳಿಸಿರ್ತೀವಿ. ಈಗ ಅವರಿಗೆ ಅದು ತಿಳುವಳಿಕೆ ಇರ್ಬೇಕು. 1 ನೋಟಿಸ್, 2 ನೋಟಿಸ್, 3 ನೋಟಿಸ್, ಆಯ್ತಾ? ಹೆಚ್ಚಿನ ನೋಟಿಸ್ ಅವರು ತಗೊಳ್ಳೋದಂದ್ರೆ ಅವ್ರ ಸರ್ವಿಸ್ ಸಿಗೋದು ಒಳ್ಳೇದಲ್ಲ. ಇವತ್ತಾದ್ರೂ ಯಾರು ಬಂದಿಲ್ಲ ಅವ್ರಿಗೆ ನಾವು ನೋಟಿಸ್ ಕಳಿಸ್ತೀವಿ. ಇನ್ನು ಜನವರಿ 26 ಗಣರಾಜ್ಯೋತ್ಸವ ಎಲ್ಲಾರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ 400 ಪಂಚಾಯತಿಯಿಂದ ಅವ್ರೇನು ಮೀಟಿಂಗ್ ಐತಿ ಇನ್ನ ಬರಕತ್ತಾರಂತ ಏನೋ ಅಂದ್ರು ಮೇಡಮ್. ಬಟ್ ಅದಕ್ಕೂ ನಾನೇನು ಅದಕ್ಕೆ ಒಪ್ಪಿಗೆ ಕೊಡೋದಿಲ್ಲ. ಏನು ಯಾವುದೇ ಅಂದ್ರು ಇದು ರಾಷ್ಟ್ರೀಯ ಹಬ್ಬದ ಪೂರ್ವಭಾವಿ ಸಭೆ ಅಂದ್ರೆ ಎಲ್ಲರೂ ಬರ್ಬೇಕು, ಎಲ್ಲರೂ ಭಾಗವಹಿಸಿ. ರಾಷ್ಟ್ರಗೀತೆಯನ್ನ MGS ಶಾಲೆ ತಾಳಿಕೋಟೆಯವರಿಗೆ ವಹಿಸಲಾಯಿತು. ನಾಡಗೀತೆಯನ್ನ RMS ತಾಳಿಕೋಟೆ. ಧ್ವಜಸ್ತಂಭ ಅಲಂಕಾರ ಶ್ರೀ ಪಾರಕ್ ಬೆಳ್ನೂರು ಸರ್ ಅವರಿಗೆ. ಧ್ವಜಸ್ತಂಭ ಉಸ್ತುವಾರಿ ವಿಶ್ವನಾಥ್ ಪಾಟೀಲ್, ಭಜೇಂದ್ರ ಸರ್, ಮಾಳಿಂಗ ಪೂಜಾರಿ ಈ ಗುರುಗಳಿಗೆ ವಹಿಸಲಾಗಿದೆ. ಪಥಸಂಚಲನ ಉಸ್ತುವಾರಿಯನ್ನ MS ರಾಘವನ್ ಹಾಗೂ ರಾಘವೇಂದ್ರ ದೃಷ್ಟಿ ಸರ್ ಇವರು ಜಂಟಿಯಾಗಿ ನೀಡಲಾಗಿದೆ. ಬ್ಯಾನರ್ ವ್ಯವಸ್ಥೆಯನ್ನ KKRTC ತಾಳಿಕೋಟೆಯವರಿಗೆ, ಕೆಂಪಮಣ್ಣು ಮತ್ತು ಸುಂದರಗಿರಿ ವ್ಯವಸ್ಥೆಯನ್ನ ಕ್ರೀಡಾಗುಡಿ ಸಿಬ್ಬಂದಿ ವಹಿಸಲಾಗಿದೆ. ವೇದಿಕೆ ನಿರ್ಮಾಣ ಕಾರ್ಯವನ್ನ DMC ತಾಳಿಕೋಟೆ ಹಾಗೂ ತಾಲೂಕ್ ಪಂಚಾಯತ್ ಇವರಿಗೆ ಜಂಟಿಯಾಗಿ ವಹಿಸಲಾಗಿದೆ. ಸಾಂಸ್ಕೃತಿಕ ಕಾರ್ಯಕ್ರಮ ಅನುದಾನವನ್ನ ಶ್ರೀ ಪ್ರಭುಗೌಡ ಮರ್ದಕಲ್ ಮಾಜಿ ಪುರಸಭೆ ಇವರಿಗೆ ಕೊಟ್ಟಿನಿಂದ ಈ ನಮಗೆ ವಾಗ್ದಾನ ನೀಡಿದ್ದಾರೆ. ಹಾಗೆ ನಾಮಕರಣ ಪತ್ರಿಕೆಯನ್ನ APMC ವಹಿಸಲಾಗಿದೆ. ಕುಡಿಯ ನೀರಿನ ವ್ಯವಸ್ಥೆಯನ್ನ ಚೋರಗಸ್ತಿ ಮಾಜಿ ಪುರಸಭಾ ಅಧ್ಯಕ್ಷರು ಇವರಿಗೆ ವಹಿಸಲಾಗಿದೆ. ಅಲ್ಪೋಪಾರ ವ್ಯವಸ್ಥೆಯನ್ನ BCM ಹಾಗೂ ಸಮಾಜಗಳನ್ನು ಜಂಟಿಯಾಗಿ ನೀಡಲಾಗಿದೆ. ಅಲ್ಪೋಪಾರ ವ್ಯವಸ್ಥೆಯನ್ನ ಸನ್ಮಾನ ಕಾರ್ಯಕ್ರಮದಲ್ಲಿ 3 ಜನ ಪ್ರಾಥಮಿಕ ಶಾಲಾ ಮಕ್ಕಳು, 3 ಜನ ಪ್ರೌಢಶಾಲಾ ಮಕ್ಕಳು ಸಂವಿಧಾನ ದಿನಾಚರಣೆ ಚಿತ್ರಕಲಾ ಸ್ಪರ್ಧೆಯಲ್ಲಿ
ಫಸ್ಟ್ ಸೆಕೆಂಡ್ ಥರ್ಡ್ ಬಂದಂತ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮ. ಅದ್ರ ಜೊತೆಗೆ ಒಂದು ಶಾಲಾ ಬಾಲಕಿ ಪೂರ್ವಾಂಕ ಸ್ಪರ್ಧೆಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಭಾಗವಹಿಸಿ ಆಕೆ ಕೂಡ ಸನ್ಮಾನ ಇದೆ. ಹಾಗೆ ರಾಜ್ಯ ಮಟ್ಟದ ಆದರ್ಶ ಶಿಕ್ಷಕಿ ಅಂತ ಶ್ರೀಮತಿ ಮಡಿವಾಳಮ್ಮ ನಾಡಗೌಡ, FPS ಬಳಗಾನೂರು, ಈ ಶಿಕ್ಷಕರಿಗೆ ಕೂಡ ಸನ್ಮಾನ ಇರುತ್ತದೆ. ಹಾಗೆ ಪಥಸಂಚಲನದಲ್ಲಿ ಭಾಗವಹಿಸುವ ಪ್ರತಿ ತಂಡಕ್ಕೆ 10 ಪ್ರಶಸ್ತಿ ಪತ್ರವನ್ನು ನೀಡಲಾಗುವುದು. ಹಾಗೂ 45 ಕೆಜಿ ಒಳಗಿನ ಬಾಕ್ಸಿಂಗ್ ಕ್ರೀಡಾಪಟುವಾದಂತ ಪೀತಾಂಬರ್ ಸಿಂಗ್ ರಜಪೂತ್, SK ಆಂಗ್ಲ ಮಾಧ್ಯಮ ಪ್ರೌಢಶಾಲೆ, ಈ ವಿದ್ಯಾರ್ಥಿ ಕೂಡ ಸನ್ಮಾನ ಇದೆ. ಇದರ ಜೊತೆಗೆ UPM ಶಾಲೆ ಬ್ಯಾಂಡ್ ಸೆಟ್ ವಿಶೇಷವಾಗಿ ಕಳೆದ 15 ವರ್ಷಗಳಿಂದ ಭಾಗವಹಿಸುತ್ತಿರುವುದಕ್ಕೆ ಅವರಿಗೆ ಒಂದು ವಿಶೇಷ ಪ್ರಶಸ್ತಿಯೊಂದಿಗೆ ಸನ್ಮಾನ ಕಾರ್ಯಕ್ರಮವನ್ನ ಈ ಕಾರ್ಯಕ್ರಮದಲ್ಲಿ ಮಾಡ್ತಾ ಇದ್ದೇವೆ. ಹಾಗೆ ಈ ಒಂದು ಕಾರ್ಯಕ್ರಮ ನಿರೂಪಣೆಯನ್ನ ಅನಿಲ್ ಕುಮಾರ್ ಇರಾಸರ್ ಅವರಿಗೆ, ರಾಜು ಬಿಜಾಪುರದವರಿಗೆ, ಶಿವಾನಂದ ಅಂಗಡಿ ಗ್ರಾಮದ ಅಧಿಕಾರಿ, ಸುವರ್ಣ ಗದಗಿನಮಠ ಇವರಿಗೆ ಕೂಡ ನೀಡಲಾಗಿದೆ. ಈ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ 5 ಪ್ರೌಢಶಾಲಾ ತಂಡಗಳು ಉತ್ತಮವಾಗಿ ಮಾಡುವಂತ 5 ಪ್ರೌಢಶಾಲಾ ತಂಡದ ನೀಡಲಾಗಿದೆ. ಧ್ವಜಾರೋಹಣ ಸಮಯ ಸರಿಯಾಗಿ ಬೆಳಿಗ್ಗೆ 8:30 ಗಂಟೆಗೆ ಆಗುತ್ತದೆ. ಹಾಗೂ ಈ ಕಾರ್ಯಕ್ರಮದಲ್ಲಿ ಸಂವಿಧಾನ ಪೀಠಕ್ಕೆ ಹಾಗೂ ಸಂವಿಧಾನ ಪೀಠಿಕೆ ಪಠಣದ ಉಸ್ತುವಾರಿಯನ್ನು ಸಮಾಜ ಕಲ್ಯಾಣ ಇವರಿಗೆ ನೀಡಲಾಗಿದೆ. ಆಚರಣೆ ಕುರಿತು ಪೂರ್ವಭಾವಿ ಸಭೆಯನ್ನ ಮಾಡಿದ್ದೀವಿ. ನಮ್ಮ ಸಲಹೆ ಸರ್ಕಾರದೊಂದಿಗೆ ನಾಳೆ 26 ಅದ್ದೂರಿಯಾಗಿ ಆಚರಣೆ ಮಾಡೋಣ ಅಂತ ಹೇಳ್ತಾ ಈ ಒಂದು ಪೂರ್ವ ಸಭೆ ಅಧ್ಯಕ್ಷರಾದ ಮಾನ್ಯ ಕೃಷಿಧರ್ಮ ಅವರಿಗೆ ಹಾಗೂ ಎಲ್ಲ ಅತಿಥಿ ವರ್ಗದವರಿಗೆ ಹಾಗೂ ಎಲ್ಲ ಸಮಾಜದ ಗಣ್ಯರಿಗೆ ಈ ಒಂದು ಪೂರ್ವಭಾವಿ ಸಭೆಯಲ್ಲಿ ಸಲಹೆ ನೀಡಿದಂತ ಎಲ್ಲ ಸಂಘಟನೆಗಳ ಅಧ್ಯಕ್ಷರುಗಳಿಗೆ, ಎಲ್ಲ ಅಧಿಕಾರಿ ವರ್ಗಗಳಿಗೆ, ಪತ್ರಕರ್ತ ಬಂಧುಗಳಿಗೆ ಹಾಗೂ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ ಈ ಒಂದು ಪೂರ್ವಭಾವಿ ಸಭೆಯನ್ನ ಇಲ್ಲೇ ಮುಗಿಸ್ತಾ ಇದ್ದೀವಿ ಸರ್. ಇಲಾಖೆಯವರು